ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇದು ಸಾಟರ್ಡೆ ಲಾಗು, ಅಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ನೆಕ್ಸ್ಟ್ ಡೇ ಸಾಟರ್ಡೆ ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರ ಅಂತಲೂ ಸಹ ಕರೀತಾರೆ. ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಆಗಿರೋದ್ರಿಂದ ಶ್ರಾವಣ ಶನಿವಾರ ನಾವು ವರ್ಷ ಬಂದು ಮನೆ ದೇವರ ಪೂಜೆ ಮಾಡಿಕೊಂಡು ಹೋಗ್ತೀವಿ. ಹಾಗೆ ಈ ವರ್ಷವೂ ಸಹ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಯಿತು. ಹಾಗೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕಳಸ ವಿಸರ್ಜನೆ ಮಾಡಿರಲಿಲ್ಲ, ಏಕೆಂದರೆ ಭಾನುವಾರ ಮಾಡೋಣ ಅಂತ ಮನೆ ದೇವರಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಹೋಗ್ತಾ ಇರ್ತೀವಲ್ಲ, ಇದೇ ದಾರಿಲಿ ನಮ್ಮ ಜಮೀನು ಸಹ ಇರೋದು, ನಮ್ಮ ಹೊಲ ಎಲ್ಲ ಇಲ್ಲೇ ಇದೆ. ಹಾಗೆ ಬೆಟ್ಟದಲ್ಲಿರೋವಂಥ ದೇವರೇ ನಮ್ಮ ಮನೆ ದೇವರು ಹುಲಿಗನ ಮುರಡಿ ವೆಂಕಟರಮಣ ಸ್ವಾಮಿ ಅಂತ. ಇದು ಗುಂಡ್ಲುಪೇಟೆ ಹತ್ರ ತೆರಕನಾಂಬಿ ಹತ್ರ ಇರೋ ಕಿಲಗೆರೆ ಗ್ರಾಮಕ್ಕೆ ಸೇರಿರುವಂಥ ಬೆಟ್ಟ. ಇದು ಕಿಲಗೆರೆ ಅಂದರೆ ನಮ್ಮ ಊರು. ಅದೇ ನಮ್ಮ ಊರಿಗೆ ಹೋಗಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಏಕೆಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ವಿಶೇಷ ಪೂಜೆ ಇರುತ್ತೆ ಶನಿವಾರ. ನಮ್ಮ ಮನೆ ದೇವರು ಆಗಿರೋದ್ರಿಂದನೇ ಶನಿವಾರ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಶನಿವಾರ ಅಂದರೆ ತುಂಬ ರಶ್ ಇತ್ತು, ಏಕೆಂದರೆ ಶ್ರಾವಣ ಶನಿವಾರ ಅಲ್ವಾ, ಎಲ್ಲರೂ ಬರ್ತಾರೆ ವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಆದರೆ ತುಂಬ ರಶ್ ಇದ್ದರೂ ಸಹ ಬಸ್ಗಳು ಎಲ್ಲ ಬೆಟ್ಟದ ಮೇಲ್ಗಡೆ ಬಂದಿತ್ತು. ಒಂದೊಂದು ಜಾತ್ರೆ ಆ ದಿನಗಳಲ್ಲಿ ಮೇಲ್ಗಡೆ ಯಾವುದೇ ವೆಹಿಕಲ್ ಬಿಡಲ್ಲ. ಆದರೆ ಈಗ ಶ್ರಾವಣ ಶನಿವಾರ ಆಗಿರೋದ್ರಿಂದ ವೆಹಿಕಲ್ಗಳೆಲ್ಲ ಬಿಟ್ಟಿದ್ದರು. ಅಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಗೋಪುರ ಇದೆ, ಗೋಪುರದಿಂದ ಮೆಟ್ಲು ಹತ್ಕೊಂಡು ಹೋಗಿ ಮನೆ ದೇವರ ಪೂಜೆ ಎಲ್ಲ ಮುಗಿಸಿದ್ವಿ. ಇಲ್ಲಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇಲ್ಲಿ ಗರುಡೋತ್ಸವ ಇರುತ್ತೆ. ಅಂದರೆ ವಿಶೇಷ ಅರ್ಚನೆ ಮಡ್ಲಕ್ಕಿ ಅದೆಲ್ಲ ಸಹ ಮಾಡಿಕೊಡಲ್ಲ ಅವರು, ತುಂಬ ರಶ್ ಇರೋದ್ರಿಂದ. ಬೇರೆ ದಿನಗಳಲ್ಲಿ ಬನ್ನಿ ಅಂತ ಹೇಳ್ತಾರೆ. ಆದರೆ ನಾವು ಶನಿವಾರ ಆಗಿರೋದ್ರಿಂದ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ. ಗರುಡೋತ್ಸವ ವಿಶೇಷ ಅಭಿಷೇಕ ಅದೆಲ್ಲ ನಾವು ಬೇರೆ ದಿನಗಳಲ್ಲೇ ಇಟ್ಕೊಂಡು ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದು. ಏಕೆಂದರೆ ಈ ದಿನಗಳಲ್ಲಿ ಹೋದರೆ ರಶ್ ಇರೋದ್ರಿಂದ ಅವರು ಸಹ ಮಾಡಿಕೊಡಲ್ಲ. ಹಾಗೆ ತುಂಬ ಜನ ಗರುಡೋತ್ಸವ ಮಾಡಿಸ್ತಾರೆ. ವಿಶೇಷ ಶ್ರಾವಣ ಮಾಸದಲ್ಲಿ ಏನಾದರೂ ಹರಕೆ ಕಟ್ಕೊಂಡು ಗರುಡೋತ್ಸವ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಗರುಡೋತ್ಸವ ಸಹ ನಡೀತಾ ಇತ್ತು. ಇಲ್ಲಿನ ವ್ಯೂಸ್ ನೋಡಿ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲಿನ ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ಈ ವ್ಯೂವ್ಸಲ್ಲಿ ಕೆಳಗಡೆ ಒಂದು ಊರು ಕಾಣಿಸುತ್ತೆ, ಅದೇ ನಮ್ಮ ಊರು. ಬೆಟ್ಟದಿಂದ ನೋಡಿದರೆ ನಮ್ಮ ಊರು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಂತೂ ಟೂರಿಸ್ಟ್ ಪ್ಲೇಸು ಅಂತಲೇ ಸಹ ಹೇಳ್ಬೋದು. ತುಂಬ ಜನ ಬರ್ತಾರೆ ಟೂರಿಸ್ಟ್ ಎಲ್ಲ. ಚೆನ್ನಾಗಿದೆ. ತಿರುಪತಿ ಅಂತಲೇ ಹೆಸರುವಾಸಿಯಾಗಿದೆ ಹುಲಿಗನ ಮುರಡಿ ವೆಂಕಟರಮಣ ಸ್ವಾಮಿ ಅನ್ನೋ ಬೆಟ್ಟದಲ್ಲಿ ನಮ್ಮ ಮನೆ ದೇವರು. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಚಿಕ್ಕದಾಗಿ ಸ್ವಲ್ಪ ಜಾತ್ರೆ ಥರನೂ ಸಹ ಇತ್ತು. ಅಲ್ಲಿ ಕಡಲೆಪುರಿ, ಸ್ವೀಟು, ಬಲೂನು ಎಲ್ಲನೂ ಸಹ ಮಾರ್ತಾಯಿದ್ರು. ಅಂದರೆ ಶನಿವಾರ ಮಾತ್ರ ಈ ರೀತಿ ಇರುತ್ತೆ, ಬೇರೆ ದಿನಗಳಲ್ಲಿ ಇರಲ್ಲ. ಆದರೆ ತುಂಬ ಬಿಸಿಲು ಸಹ ಇತ್ತು. ಈ ಬಿಸಿಲಲ್ಲಿ ನಾವಂತೂ ಎಷ್ಟು ಬಿಸಿಲಪ್ಪ ಅಂತ ಇದ್ವಿ, ಅಷ್ಟೇ ಮಳೆ ಬಂತು. ನಾವು ದೇವರ ದರ್ಶನ ಮಾಡಿಕೊಂಡು ನಮ್ಮ ಜಮೀನಿಗೆ ಹೋದ್ವಿ ಹೊಲ ನೋಡೋಣ ಅಂತ. ಆ ಹೊಲ ನೋಡೋಷ್ಟರಲ್ಲಿ ಮಳೆ ಬಂತು, ತುಂಬ ಮಳೆ ಬಂತು ಅವತ್ತಂತೂ. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದನೂ ಉಂಟು ಇವತ್ತು. ಪ್ರಸಾದ ಎಲ್ಲ ಇವತ್ತು ಪುಳಿಯೋಗರೆ ಕೊಡ್ತಾಯಿದ್ರು. ಪುಳಿಯೋಗರೆ ಪ್ರಸಾದ ಇಸ್ಕೊಂಡು ತಿಂದು ಅಲ್ಲಿನ ದೇವಸ್ಥಾನ ಸುತ್ತಲೇ ಎಲ್ಲ ನೋಡ್ಕೊಂಡು ಬರ್ತೀವಿ. ನನಗೆ ಈ ದೇವಸ್ಥಾನಕ್ಕೆ ಹೋದರೆ ಇಲ್ಲಿನ ವ್ಯೂಸ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬೆಟ್ಟದಲ್ಲಿ ಎಷ್ಟೇ ಬಿಸಿಲಿದ್ರೂ ದೇವಸ್ಥಾನದೊಳಗಡೆ ಹೋದರೆ ತುಂಬ ಕೂಲ್ ಆಗುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲಿನ ಪ್ರದೇಶ ನೋಡೋದಂತೂ ಹಚ್ಚ ಹಸಿರಾಗಿದೆ. ಇವಾಗ ಮಳೆ ಓದಿರೋದ್ರಿಂದ ತುಂಬ ಚೆನ್ನಾಗಿದೆ. ಇಲ್ಲಿ ಪುಷ್ಕರಣಿ ಇದೆ. ಈ ಕೊಳದಲ್ಲಿ ದೇವರಿಗೆ ಮಾತ್ರ ನೀರನ್ನು ಯೂಸ್ ಮಾಡ್ತಾರೆ, ಯಾಕೆಂದರೆ ಗಲೀಜು ಮಾಡ್ತಾರೆ ಅಂತ ಡೋರೆಲ್ಲ ಲಾಕ್ ಮಾಡಿದ್ದಾರೆ. ಹಾಗೆ ಸುತ್ತಲಿನ ಪ್ಲೇಸ್ ಎಲ್ಲ ನೋಡಿಕೊಂಡು ಬಂದ್ವಿ.
ಇದೇ ನಮ್ಮ ಜಮೀನು. ಈ ಜಮೀನಿಗೆ ಹೋಗಿ ನಾವು ಹೊಲ ಎಲ್ಲ ನೋಡ್ಕೊಂಡು ಬಂದ್ವಿ. ಆದರೆ ಏನೋ ಹೊಲ ಎಲ್ಲ ಉಳಿಸಿಲ್ಲ. ಈ ಸಲ ಎಲ್ಲ ಮೇಳೆ ಎಲ್ಲ ಕೀಳಿಸಿ JCBಯಿಂದ ಕಲ್ಲುಗಳೇನಾದರೂ ಇದ್ದರೆ ಎಲ್ಲ ತೆಗೆಸಿ ಟ್ಯಾಕ್ಟ್ರಲ್ಲಿ ಹೊಲ ಉಳಿಸಿ ಏನಾದರೂ ಬಿತ್ತನೆ ಮಾಡೋಣ ಅಂದ್ಕೊಂಡಿದ್ವಿ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಮಳೆ ಆಧಾರಿತ ಜಮೀನಾಗಿರೋದ್ರಿಂದ ಇಲ್ಲಿ ಉಳ್ಳಿ ಹಾಕ್ಬೋದು. ನೋಡೋಣ, ಈ ಸಲ ಎಲ್ಲ ಹೊಲ ಉಳಿಸಿ ಮಾಡೋಣ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಏನು ಈ ಹೊಲಕ್ಕೆ ಹಾಕ್ತೀವಿ ಅನ್ನೋದನ್ನು ಸಹ ನಾನು ಊರ ಕಡೆ ಹೋದಾಗ ಲಾಗ್ ಮಾಡ್ತೀನಿ. ಹಾಗೆ ಜಮೀನೆಲ್ಲ ನೋಡಿಕೊಂಡು ಮನೆಗೆ ಹೋದ್ವಿ. ನಮ್ಮ ಅತ್ತೆ ಅಡುಗೆ ಎಲ್ಲ ಮಾಡಿದ್ರು. ಹಾಗೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಚಾಮರಾಜನಗರಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಏಕೆಂದರೆ ನಮ್ಮ ಮನೆಯವರು ದೊಡ್ಡತ್ತೆ ಇರೋದ್ರಿಂದ ಅವ್ರನ್ನೂ ಸಹ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಇವರ ಚಿಕ್ಕತ್ತೆ 3 ಜನ ಅತ್ತೆಯಂದಿರಿದ್ದಾರೆ. ಅವ್ರ ಮನೆಗೆಲ್ಲ ಹೋಗಿ ಅವ್ರನ್ನೂ ಸಹ ನೋಡಿಕೊಂಡು ನೆಕ್ಸ್ಟು ನಗರಕ್ಕೆ ಹೋದ್ವಿ. ಏಕೆಂದರೆ ಇಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದಾರೆ, ರಕ್ಷಾಬಂಧನ ಆಗಿರೋದ್ರಿಂದ ಅವನಿಗೂ ಸಹ ರಾಖಿ ಕಟ್ಟಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಚಾಮರಾಜನಗರಕ್ಕೂ ಹೋಗಿ ಅಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ. ಅವನು ತುಂಬ ದಿನ ಆದಮೇಲೆ ಸಿಕ್ಕಿದ್ದ. ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ನಗರದಲ್ಲಿರುವಂಥ ಅಭಯಪ್ರದಾಯಕ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಚಾಮರಾಜನಗರದಲ್ಲಿರುವಂಥ ಚಾಮರಾಜೇಶ್ವರ ಟೆಂಪಲಿಗೂ ಸಹ ಹೋದ್ವಿ. ಅಲ್ಲಿನ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ನಂಜನಗೂಡು ನೋಡಿದ ರೀತಿಯೇ ಆಗೋಯಿತು. ನಂಜನಗೂಡಲ್ಲಿ ಯಾವ ರೀತಿ ಗೋಪುರ ಎಲ್ಲ ದೇವಸ್ಥಾನ ಎಲ್ಲ ಇದೆ, ಅದೇ ರೀತಿ ಚಾಮರಾಜನಗರದಲ್ಲಿರುವಂಥ ಚಾಮರಾಜೇಶ್ವರ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು. ಹಾಗೆ ಆಂಜನೇಯ ದೇವಸ್ಥಾನ ತುಂಬ ಅಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಅದು ಹುಣ್ಣಿಮೆ ದಿನ ತುಂಬ ರಶ್ ಇತ್ತು. ಅಂದರೆ ವಿಶೇಷ ಪೂಜೆ ಇರುತ್ತೆ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ. ಅಂದರೆ ಆಂಜನೇಯ ದೇವಸ್ಥಾನ ಅಂದ್ರೇ ನನ್ನ ಮಗಳಿಗೆ ತುಂಬ ಇಷ್ಟ. ನಮ್ಮ ಮನೆಯವರು ಅಂತೂ ತುಂಬ ಭಕ್ತರು. ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿನ ಪೂಜೆ ಮಾಡಬೇಕು ಅಂದರೆ ತುಂಬ ಇಷ್ಟ ಅವ್ರುಗಳಿಗೆ. ಹಾಗೆ ಇಲ್ಲಿಗೆ ಹೋಗ್ತಿರೋಂಥ ಪ್ಲೇಸೇ ಅಭಯಪ್ರದಾಯಕ ಆಂಜನೇಯ ದೇವಸ್ಥಾನ. ಅಂದರೆ ತುಂಬ ರಶ್ ಇತ್ತು, ಮಳೆ ಅಂತೂ ಬಂದಿತ್ತು ತುಂಬ. ಅಂದರೆ ಇಲ್ಲಿ ರೋಡೆಲ್ಲ ಅಷ್ಟು ನೀಟಾಗೇನು ಮಾಡಿಸಿಲ್ಲ, ಅಂದರೆ ಸುತ್ತಲೂ ತುಂಬ ಗಲೀಜು ಥರ ಇತ್ತು ಮಳೆ ಇರೋದ್ರಿಂದ. ಹಾಗೆ ಹೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ನಮ್ಮ ಅಣ್ಣಗೂ ಸಹ ಅಲ್ಲೇ ರಾಖಿ ಕಟ್ಟಿ ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಸಹ ಬಂದ್ವಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನಗರದಲ್ಲಿರುವಂಥ ಚಾಮರಾಜೇಶ್ವರ ಟೆಂಪಲ್ನೂ ಸಹ ನೋಡ್ಕೊಂಡು ಬರೋಣ.